ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ನಮ್ಮ ವಿಡಿಯೋದಲ್ಲಿ ದ ರೈಸ್ ಆಫ್ ಅಶೋಕ ಸಿನಿಮಾದ ರಿವ್ಯೂ ನೋಡ್ಕೊಂಡು ಬರೋಣ ಬನ್ನಿ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ರಿವ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಸಿನಿಮಾದ ಒನ್ಲೈನ್ ವಿಚಾರಕ್ಕೆ ಬರೋದಾದರೆ, ಅಶೋಕ ಸರ್ಕಾರಿ ಕೆಲಸಕ್ಕೆ ಸೇರಬೇಕು ಅನ್ನೋದೇ ಅವರ ಅಪ್ಪನ ಅತಿ ದೊಡ್ಡ ಆಸೆಯಂತೆ ಸರ್ಕಾರಿ ಕೆಲಸಕ್ಕೇನೋ ಸೇರ್ತಾನೆ. ಬಟ್ ಸರ್ಕಾರಿ ಕೆಲಸದಲ್ಲೇ ಮುಂದುವರಿಯಲ್ಲ. ಅದು ಯಾಕೆ, ಅವನು ಏನಕ್ಕೆ ಕೆಲಸ ಬಿಟ್ಟ, ಮತ್ತು ಊರ್ಗೌಡ್ನಿಂದ ಆಗುವಂಥ ತೊಂದರೆಗಳೇನು, ಆ ತೊಂದರೆಯಿಂದ ಅಶೋಕ ಅವನನ್ನು ಮತ್ತು ಊರನ್ನು ಹೇಗೆ ರಕ್ಷಿಸ್ತಾನೆ ಅನ್ನೋದೇ ಸಿನಿಮಾದ ಪ್ಲಾಟ್. ಇಲ್ಲಿ ನೀನಾಸಂ ಸತೀಶ್ ಅವರು ಅಯೋಗ್ಯ ಆದಮೇಲೆ ಆ್ಯಸ್ ಎ ಪರ್ಫಾರ್ಮರ್ ಆಗಿ ಕಾಣಿಸ್ಕೊಂಡಿರೋಂಥ ಸಿನಿಮಾ ಅಂತಲೇ ಹೇಳ್ತೀನಿ. ಬಿಕಾಸ್ ಅವ್ರ ಪ್ರೀವಿಯಸ್ ಸಿನಿಮಾಗಳು ಅಷ್ಟು ಇಂಪ್ಯಾಕ್ಟ್ಫುಲ್ಲಾಗಿ ಅವರ ಪರ್ಫಾರ್ಮೆನ್ಸ್ ಕಂಡಿರಲಿಲ್ಲ. ಇನ್ವಾಲ್ವ್ಮೆಂಟ್ ಆ್ಯಂಡ್ ಡೆಡಿಕೇಶನ್ ಕಾಣ್ತು ಅಂತಲೇ ಹೇಳ್ಬೋದು. ಇನ್ನು ಸಪ್ತಮಿಯವರು ಆನ್ ಸ್ಕ್ರೀನ್ ಕ್ಯೂಟಾಗಿ ಕಾಣ್ತಾರೆ. ಆ್ಯಸ್ ಇಟ್ ಈಸ್ ಉಳಿದಂಥ ಸಪೋರ್ಟಿಂಗ್ ಆರ್ಟಿಸ್ಟ್ಗಳು ಡೀಸೆಂಟಾಗಿದ್ದಾವೆ. ಬಟ್ ಇಲ್ಲಿ ಇಂಪ್ರೆಸ್ ಆಗೋದು ಸಂಪಾತ್ ವಿಲನ್ ಆಗಿ, ಅಂದರೆ ಕುಟ್ಟಿ ಬಾಬ್ಜಿಯಾಗಿ ತುಂಬ ಶೈನ್ ಆಗಿದ್ದಾರೆ. ಇನ್ನು ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಡೀಸೆಂಟಾಗಿದೆ. ಸಾಂಗ್ಸ್ಗಳು ಪ್ಲೇಸ್ಮೆಂಟ್ಗೆ ತಕ್ಕಂಗೆ, ಸಿಚುವೇಶನ್ಗೆ ಬೇಕಾದಂಗೆ ಇರುತ್ತೆ. ಇಲ್ಲಿ ಮೈನಸ್ ಅಂತಂದರೆ, ಅಂದರೆ ನೆಗೆಟಿವಿಟಿ ಅಂತಂದರೆ, ಒಂದು ಕಮರ್ಷಿಯಲ್ ಸಿನಿಮಾ ಅಂದಮೇಲೆ ಫೈಟ್ ಇರೋದು ಕಾಮನ್. ಬಟ್ ಸಿನಿಮಾ ಫುಲ್ಲು ಫೈಟೇ ಇರೋವಂಥದ್ದು. ಕೆಲವೊಂದು ಸೀನ್ಗಳು ಡಿಮ್ಯಾಂಡ್ ಮಾಡಲಿಲ್ಲ ಅಂತಂದರೂ ಆ್ಯಕ್ಷನ್ ಇರುತ್ತೆ. ಅದೊಂದು ಬಿಟ್ಟರೆ ಮೈನಸ್ ಅಂತ ಏನು ಅಥವಾ ನೆಗೆಟಿವಿಟಿ ಅಂತ ಏನು ಅನ್ನಿಸ್ಲಿಲ್ಲ. ಆ್ಯಸ್ ಇಟ್ ಈಸ್ ಸಿನಿಮಾ ಇಟ್ಸ್ ಎ ಫೈನಲ್ ಆಗಿ ಗುಡ್ ವಾಚ್ ಅಂತ ಹೇಳ್ತೀನಿ. ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಸತೀಶ್ ನೀನಾಸಂ ಅವರು ಒಂದು ಪೊಟೆನ್ಷಿಯಲ್ ಹೊಂದಿರೋವಂಥ ನಟ. ಬಟ್ ಅವರ ಪರ್ಫಾರ್ಮೆನ್ಸ್ಗೆ, ಪೊಟೆನ್ಷಿಯಲ್ಗೆ ತಕ್ಕಂಥ ಸ್ಕ್ರಿಪ್ಟ್ಗಳು ಅವರು ಆಯ್ಕೆ ಮಾಡಬೇಕಾಗಿರೋದು ಅವರ ಅಯೋಗ್ಯ ಆದಮೇಲೆ ಈ ಸಿನಿಮಾ ಅವ್ರಿಗೊಂದು ಕಮರ್ಷಿಯಲ್ ಬ್ರೇಕ್ ಕೊಡುತ್ತೆ ಅಂತ ನಾನು ಅನ್ಕೋತೀನಿ. ಇದಾಗಿತ್ತು ಇವತ್ತಿನ ಈ ನಮ್ಮ ರಿವ್ಯೂ. ನಾವು ಮಾಡೋ ಕೆಲಸ ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರಿವ್ಯೂ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.